ನಮಸ್ತೆ. ರಾಯರ 354ನೇ ಆರಾಧನೆಯ ಪೂಜೆ ನಮ್ಮ ಮನೆಯಲ್ಲಿ ನಾವು ಮಾಡಿದ್ದು ಮಧ್ಯಾರಾಧನೆ ಪೂಜೆ. ಬೆಳಗ್ಗೆ ಬೇಗ ಹೋಗಿ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದೆ. ಯಾಕೋ ಹೂವು ನನಗೆ ಕಮ್ಮಿ ಅನಿಸ್ತು. ಹಾಗಾಗಿ ಮತ್ತೆ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು ಮನೇಲೆಲ್ಲ ರೆಡಿ ಮಾಡೋಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ನಾನು ಕೂಡ ಬಂದು ಫ್ರೆಶ್ ಅಪ್ ಆಗಿ ರೆಡಿ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 12 ಗಂಟೆ ಆಗಿಬಿಡ್ತು. ನನ್ನ ಮಗಳು ಕೂಡ ಹೆಲ್ಪ್ ಮಾಡಿಕೊಟ್ಲು. ಆದ್ರೂ ಕೂಡ ಹೆಂಗೆ ಹೋದ್ರೂ ಲೇಟ್ ಆಗುತ್ತೆ. ಯಾಕೆಂದರೆ ನಮ್ಮ ಮನೇಲಿ ನಾನೇ ರಾಯರಿಗೆ ಅಲಂಕಾರ ಮಾಡಬೇಕು. ಯಾರು ಮಾಡಿದರೂ ಒಪ್ಪಲ್ಲ. ಅವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ನಡೀತು. ಬಂದವರು ಅಷ್ಟೇ ತುಂಬ ಖುಷಿಪಟ್ಟರು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಪೂಜೆ ಮಾಡ್ತೀರಾ ಅಂತ ಹೇಳಿದ್ರು. ಇದೆಲ್ಲ ನಾನು ಮಾಡ್ತಿರೋದಲ್ಲ, ರಾಯರು ಮಾಡಿಸ್ಕೊತಿರೋದು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ನಾವು ಅಂದ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಎಲ್ಲ ರಾಯರು ಏನು ಮಾಡಿಸ್ಕೋಬೇಕು ಅನ್ನೋದೆಲ್ಲ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರೆಲ್ಲ ನಮ್ಮಿಂದ ಏನೇನು ತೊಗೋಬೇಕು ಅವ್ರು ತೊಗೋತಾರೆ. ಅವರಿಂದ ನಮಗೇನು ಕೊಡಬೇಕು ಕೊಟ್ಟೇ ಕೊಡ್ತಾರೆ. ಯಾವಾಗಲೂ ನಂಬಿಕೆ ಅನ್ನೋದು ಯಾವಾಗ ನಾವು ಇಡ್ತೀವೋ ಆಗ ಖಂಡಿತ ರಾಯರು ನಮಗೆ ಯಾವುದಾದ್ರೂ ಒಂದು ರೂಪದಲ್ಲಿ ಒಳ್ಳೇದು ಮಾಡೇ ಮಾಡ್ತಾರೆ. ಮತ್ತು ನಮ್ಮನೇಲಿ ತುಂಬ ಚೆನ್ನಾಗಿ ಪೂಜೆನೂ ಆಯಿತು. ಲಾಸ್ಟ್ ಟೈಮು ನಾನು ರಾಯರ ಹತ್ರ ಪ್ರಸಾದನ ಕೇಳಿದಾಗ ರಾಯರು ಪ್ರಸಾದನ ಕೊಟ್ಟರು. ತುಂಬ ಚೆನ್ನಾಗಿ ರಾಯರು ಹೆಂಗೆ ಪ್ರಸಾದ ಕೊಟ್ಟರು ಅದೇ ರೀತಿ ಯಾವುದೇ ರೀತಿ ಗೊಂದಲ ಇಲ್ಲದೆ ತುಂಬ ಚೆನ್ನಾಗಿ ಪೂಜೆಗಳಾಯಿತು. ನನ್ನ ಪ್ರಾಣ ಇರೋವರೆಗೂ ಇದೇ ರೀತಿ ಸೇವೆ ಮಾಡೋ ಅವಕಾಶ ಕೊಟ್ಟರೆ ಸಾಕು ರಾಯರು. ಇನ್ನೇನು ನಾನು ಕೇಳಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಇರೋ ನಾನು ಆಸೆಯಿಂದ ತಗೊಂಡ್ಬಂದಿದ್ರೆ ಟಾಟಾ ಟಾಟಾ ಹೋಗೋಣ. ಏ ಶರ್ಟ್ ಕಣು ಎಷ್ಟು ಚೆನ್ನಾಗಿದೆ. ಹೋಗೋಣ. ಬೆಲ್ಟ್ ಅಲ್ಲಿ ಅಕ್ಷತ ಬೆಲ್ಟ್ ಕೊಟ್ಬಿಡಿ. ಬೆಲ್ಟ್ ತಂದೆ ಇರು, ಬೆಲ್ಟ್ ತಂದೆ. ವಾವ್, ವೆರಿ ನೈಸ್, ಸೂಪರ್ ಇದೆ ಬೆಲ್ಟ್. ಹಳೆ ಬೇಕಂತ ಹೊಸದ್ ಬೇಡವಂತೆ. ಏನ್ ಮಾಡೋಣ? ಅದ್ ಬಿಡು, ಬಾಯಿಂದ ತೆಗಿ, ಜಾಣ ಮರಿ. ಬೇಡವಂತೆ. ವಾ, ಸುಂದರ ತರ ಕಾಣ್ತಾ ಇದೆಯಾ ನೋಡು. ಅದ್ ಕೊಡು, ಇದ್ ಬಿಡು. ಓ ಚೆನ್ನಾಗಿದೆ ಅಕ್ಕ. ಆಮೆ ತಂದಿದ್ದಾರೆ ನೋಡು. ನಮ್ಮ ಜೀವನ ಎಲ್ಲ ಆಮೆ ತರ ಚೆನ್ನಾಗಿ ಫಾಸ್ಟ್ ಆಗಿ ಓಡಿ. ಸ್ಲೋ ಅಂಡ್ ಸ್ಟಡಿ ವಿನ್ ದ ರೇಸ್ ಅಂತ. ನೋಡು ಮಗನೇ, ಆಮೆ ಅಮ್ಮ ತಂದಿದ್ದಾರೆ. ಆಮೆ ನಾರಾಯಣನ ರೂಪ. ವಿಷ್ಣು ಬಂದಿದ್ದಾರೆ. ಆರಾದೀಪ ಸುಧೀಂದ್ರ ವರ ಸಂಜಾತ